ಕರುಳಿನ ಕುಡಿ ಊ, ಕರುಳಿನ ಕುಡಿ. ರಾಧಾ ರಾಧಾ ಮಗಳೇ ಬಂದ್ಯಾ? ನೋಡು ಸೊಸೆನ ಎಷ್ಟೊಂದು ಚೆನ್ನಾಗಿ ಕರಿತಾಳೆ. ಈ ರೀತಿ ಅತ್ತೆ ಸಿಗಕ್ಕೆ ಅವಳು ಪುಣ್ಯ ಮಾಡಿದಾಳೆ ನಿಮ್ಮ ಸೊಸೆ. ಹೌದು ಕಣಮ್ಮ, ಈಗಿನ ಕಾಲದಲ್ಲಿ ಸೊಸೆಯನ್ನೇ ಚೆನ್ನಾಗಿ ನೋಡ್ಕೋಬೇಕಲ್ಲ. ಬಂದೆ ಅತ್ತೆ, ವೇಟಿಂಗ್, ಐ ಆಮ್ ಕಮ್ ಬ್ಯಾಕ್. ಹೇಳಿ ಅತ್ತೆಮ್ಮ. ಅಯ್ಯೋ ದೇವ್ರಿ, ಇವಳು ಯಾರಮ್ಮ ಈ ರೀತಿ ಬಂದ್ಬಿಟ್ಟಿದ್ದಾಳೆ? ಅಪ್ಪಿ ತಪ್ಪಿ ನಮ್ಮ ಮನೆಯೊಳಗೆ ಬಂದ್ಬಿಟ್ಲಾ? ಅತ್ತೆ ಯಾಕೆ ಶಾಕ್ ಆಗ್ಬಿಟ್ರಾ? ಶಾಕ್ ಆಗ್ಬಿಡಿ ಅತ್ತೆ, ನಾನೇ ನಿಮ್ಮ ಪ್ರೀತಿಯ ಸೊಸೆ ರಾಧಾ ಕಣತೆ. ರಾಧಾನ ಬಮ್ಮ, ಬಾ, ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಬಾ. ಪರವಾಗಿಲ್ಲ ಅತ್ತೆ, ನಾನೇ ಪರಿಚಯ ಮಾಡ್ಕೋತೀನಿ. ಹಾಯ್ ಆಂಟಿ, ಐ ಆಮ್ ರಾಧಾ. ಹಾಯ್ ಕಣಮ್ಮ, ತುಂಬ ಚೆನ್ನಾಗಿದೆಯಾ ರಾಧಾ? ನೋಡೋಕ್ಕೆ ತುಂಬ ಸುಂದರವಾಗಿದೆಯಾ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ. ಈ ರೀತಿ ಸೊಸೆ ನಮ್ಮ ರೂಪಾಗಿ ಸಿಕ್ಕಿದಾಳೆ ಅಂದರೆ ಪುಣ್ಯ ಮಾಡಿದಾಳೆ ನಮ್ಮ ರೂಪ. ಹಾಂ, ಯಾವ ರೀತಿ ಆ್ಯಪಲ್ ಥರ ಇದೆಯಾ ನೋಡಮ್ಮ. ಹ್ಞೂ, ತುಂಬ ರಿಚ್ ಫ್ಯಾಮ್ಲಿ ಅಂತ ಅನಿಸುತ್ತೆ ನೀನು ನೋಡಿದ್ರೆ ನಿಮ್ಮ ಮನೇಲಿ. ಎಸ್ ಆಂಟಿ, ಐ ಆಮ್ ಫುಲ್ ಬಿಗ್ ರಿಚ್ ಫ್ಯಾಮ್ಲಿ. ಯು ನೋ, ಐ ಮೀನ್ ಡಿಗ್ರಿ ಕಂಪ್ಲೀಟ್ ಆ್ಯಂಡ್ ಎಜುಕೇಷನ್ ಇನ್ ಇಂಜಿನಿಯರಿಂಗ್. ಓ, ಐ ಸಿ, ವೆರಿ ಗುಡ್. ಹಾಯ್ ಆಂಟಿ. ನಾಟ್ ಆಂಟಿಮಾ, ಐ ಆಮ್ ಸಿಸ್ಟರ್. ನಾನು ಇನ್ನೂ ಚಿಕ್ಕವಳಿದ್ದೀನಿ, ನನಗೂ ಇನ್ನೂ ಮದುವೆ ಆಗಿಲ್ಲ. ಸೊ ನರ್ಸ್ ಇದ್ದೀನಲ್ಲ, ಹಾಗಾಗಿ ನರ್ಸ್ ಥರ ಇದ್ದೀನಿ. ಸೊ ನಿನಗೆ ಆಂಟಿ ಜೊತೆ ಕಾಣ್ತಾ ಇದ್ದೀನಿ. ನಾನು ಇನ್ನೂ ಮ್ಯಾರಿಡ್ ಆಗಿಲ್ಲ. ಸಿಸ್ಟರ್ ಅಂತ ಕರೆದ್ರೆ ಸಾಕು. ಸರಿ, ಓಕೆ ಮೇಡಮ್, ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಹೆಸರು ಹಿಡದೆ ಕರಿತೀನಿ, ಪರವಾಗಿಲ್ಲ. ನನ್ನ ಹೆಸರು ರಾಣಿ ಕಣಮ್ಮ, ರಾಣಿ. ಓ ಹೌದಾ, ಐ ಸಿ, ಓಕೆ. ರಾಣಿ ಅವರೇ, ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಮಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಂಡದ್ದು ನನಗೂ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು. ಇದೇ ರೀತಿ ಮನೆಗೆ ಬರ್ತಾ ಇರಿ. ಹಾಯ್ ಮೇಡಮ್, ನಿಮ್ಮನ್ನು ಏನಂತ ಕರಿಬೇಕು? ಪರವಾಗಿಲ್ಲಮ್ಮ, ಹೀಗೆ ಕರೆದೆಲ್ಲ ಹಾಗೆ ಕರಿ ಸಾಕು. ನನಗೆ ಹುಡ್ತಾನೆ ಬೆಳೆ ಕೂದಲಿದೆ. ನಾನು ಹಾಸ್ಪಿಟಲ್ ನರ್ಸೆ. ಸೊ ಅದಕ್ಕೆ ನನಗೆ ಏನೂ ಇದಿಲ್ಲ, ನೀನು ಮೇಡಮ್ ಅಂತಲೇ ಕರಿ. ಸರಿ ಆಯಿತು ಮೇಡಮ್. ಎಲ್ಲರೂ ಕೂತ್ಕೊಂಡಿರಿ, ಕೆಲಸದವಳ ಹತ್ರ ಕಾಫಿ ಹೇಳಿದ್ದೀನಿ, ತೊಗೊಂಬರ್ತಾಳೆ. ಅದಾದಮೇಲೆ ನಿಮಗೆಲ್ಲ ಫುಲ್ಲು ಅಡುಗೆ ಮೀಲ್ಸ್ ರೆಡಿ ಮಾಡಿಬಿಟ್ಟಿದ್ದೀವಿ. ಸೊ ಡಿನ್ನರ್ ಫುಲ್ಲು ಬಾರಿಸ್ಬಿಡು ಅಂತ ಆ ರೀತಿ ನಾನ್ ವೆಜ್ಜು, ವೆಜ್ಜು, ವೆಜಿಟೇಬಲ್ಸ್ ಎಲ್ಲ, ನಿಮ್ಮ ಚೈನೀಸ್ ಫುಡ್ ಎಲ್ಲನೂ ರೆಡಿ ಮಾಡಿದ್ದೀವಿ, ಸರಿನಾ? ಹಾಂ, ಅಷ್ಟೊಂದು ತಿಂಡಿನ ಬಾಯಲ್ಲಿ ಕೇಳ್ತಾ ಇದ್ರೆ ನೀರು ಬರ್ತಾ ಇದೆ. ಸರಿ ಆಯಿತು ಕಣಮ್ಮ, ಬೇಗ ನಮಗೇನು ಟೀ ಬೇಡ, ತಿಂಡಿನೇ ಬಡ್ಸಕ್ಕೆ ರೆಡಿ ಮಾಡಿ. ಬರ್ಗೆಟ್ ಬಂದಾವು ಅಂತ ಅನಿಸ್ತೈತಿ ಇವೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸ್ ಅಂತ. ನೋಡಿದ್ರಲ್ಲ ಹೇಗೆ ಅನಿಸ್ತಾ ಇದೆ ರಾಧಾನ ಹೊಸ ಗೆಟಪ್ಪು. ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗಿಷ್ಟ ಇಲ್ಲ ಅಂದ್ರೂ ನಮ್ಮ ಅಜ್ಜಿ ರೆಡಿ ಮಾಡಿ ಕಳಿಸಿದ್ದಾಳೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಬಂದು ಯಾರಿಗೂ ಸಂಬಂಧಿಸಿದ್ದಲ್ಲ, ಕೇವಲ ಕಾಲ್ಪನಿಕ ಮಾತ್ರ. ನಾವೇ ಸೃಷ್ಟಿ ಮಾಡಿ ಕೇವಲ ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಕಥೆನ ನಾನೇ ಸೃಷ್ಟಿ ಮಾಡಿ ನಾನೇ ಮಾಡ್ತಾ ಇರೋದು. ಇದು ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದ್ದಲ್ಲ, ಕೇವಲ ಕಾಲ್ಪನಿಕ ಮಾತ್ರ. ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ರಾಧಾ ಇದೇ ರೀತಿ ಹೊಸ ಹೊಸ ಎಂಟ್ರಿಯಲ್ಲಿ ನಿಮಗೆ ತೋರಿಸ್ತಾಳೆ. ಅತ್ತೆ ಕಾಟ ಹೇಗೆ ಕೊಡ್ತಿದ್ದಾಳೋ ಅವಳಿಗೆ ಬುದ್ಧಿ ಕಲ್ಸಕ್ಕಂತೇನೆ ನಾನು ಬಂದಿರೋದಿಲ್ಲ. ಮೊದಲು ಮೇನು ನಾನು ದೀಪಕನ ಲವ್ ಮಾಡಿ ಬಂದಿರೋದೇ ನಮ್ಮ ಅತ್ತೆಗೆ ನಾನು ಬುದ್ಧಿ ಕಲ್ಸೋಕ್ಕೆ. ಸರಿ, ಈಗ ವಿಡಿಯೋ ನೋಡಿ. ಅತ್ತೆ ಬಾಯಿ ಮುಚ್ಕೊಳ್ಳಿ, ಸೊಳ್ಳೆ ಹೋಗುತ್ತೆ. ಹ್ಞೂ, ಬಾಯಿ ಮುಚ್ಕೊಂಡವ. ಇಲ್ಲ, ನೀನು ಈ ರೀತಿ ಬಂದಿಯಲ್ಲ, ಅದಕ್ಕೆ ಸ್ವಲ್ಪ ನರ್ವಸ್ ಆದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊಸೆ ಮುದ್ದು. ಹೋಗಿ ಬೇಗ ತಿಂಡಿ ರೆಡಿ ಮಾಡಮ್ಮ. ಸರಿ ಅತ್ತೆ, ನೀವು ಹೇಳೋದಚ್ಚ, ನೀವು ಕಣ್ಣಲ್ಲಿ ತೋರಿಸಿದ್ದನ್ನು ನನ್ನ ಕೈಯಲ್ಲಿ ಮಾಡಿಕೊಡ್ತೀನಿ ಅತ್ತೆ. ಏನು ಬೇಜಾರು ಮಾಡ್ಕೋಬೇಡಿ, ನೀವು ಹೀಗೆ ಮಾಡಿ ಅಂತ ಹೇಳಿ ಎಲ್ಲ ಮಾಡ್ತೀನಿ. ನೀವು ಚೆನ್ನಾಗಿರೋದು ಅಷ್ಟೇ ನನಗೆ ಮುಖ್ಯ ಅತ್ತೆ. ಸರಿ ಬರ್ಲಾತೆ, ಎಲ್ಲ ಲಕ್ಷ್ಮಣನ ಕೈಯಲ್ಲಿ ಅಡುಗೆ ಮಾಡಿ ಕಳಿಸ್ತೀನಿ. ಎಲ್ಲ ಅಡುಗೆ ರೆಡಿ ಆಗಿದೆ, ನೀವು ಬಾರಿಸೋದಷ್ಟೇ ನೋಡಿ ಅತ್ತೆ. ಹಾಂ, ಬಾರಿಸೋದಾ? ಇಲ್ಲ ಆಂಟಿ, ಅಂದರೆ ನೀವು ಊಟ ಮಾಡೋದಷ್ಟೇ ಅಂದೆ. ಸರಿ ಆಯಿತು ಕಣಮ್ಮ, ಬೇಗ ಊಟಕ್ಕೆ ರೆಡಿ ಮಾಡಿ, ನಮಗೇನು ಚಾಗಿ ಬೇಡ. ಓಕೆ ಆಂಟಿ, ನೀವು ಹೇಳೋದೆಚ್ಚ, ನಾವು ಕೇಳೋದೆಚ್ಚ. ಸರಿ, ಹಾಗಾದರೆ ನಾವು ಊಟಕ್ಕೆ ರೆಡಿ ಮಾಡ್ತೀವಿ. ಮತ್ತೊಂದು ಗ್ಲಾಸು ಚಾ ಯಾಕೆ ವೇಸ್ಟ್ ಮಾಡೋಣಲ್ವಾ? ನಿನ್ನ ಸೊಸೆ ಭಾರಿ ಜೋರಿದ್ದಾಳೆ ಕಣೆ. ಅವಳು ನೋಡಿ ನಾನೇ ಇಷ್ಟಪಟ್ಟೆ ಗೊತ್ತಾ. ಆಂಟಿ, ಅಡುಗೆ ಹೇಗಿತ್ತು ಆಂಟಿ? ತುಂಬ ಚೆನ್ನಾಗಿತ್ತಮ್ಮ ಅಡುಗೆ. ನನಗಂತೂ ಅಡುಗೆ ಊಟ ಮಾಡಿ ಇನ್ನೂ ಬಾಯಲ್ಲಿ ನೀರು ಬರ್ತಾಯಿದೆ. ಎಷ್ಟೊಂದು ಹೊಟ್ಟೆ ತುಂಬುತನ ತಿಂದಿದ್ದೀನಿ ಗೊತ್ತಾ. ಅಪ್ಪ, ಹೊಟ್ಟೆ ಬಿರಿಯೋಂಗೆ ತಿಂದಿದ್ದೀನಿ ನೋಡು. ನನಗಂತೂ ಭಾಳ ಇಷ್ಟ ಆಯ್ತಮ್ಮ. ಇಷ್ಟೊಂದು ಚೆನ್ನಾಗಿ ಅಡುಗೆನೂ ಮಾಡ್ತೀಯಾ. ಲಕ್ ಬಿಡೆ ರೂಪ ನಿಂದು. ಇಷ್ಟು ಚೆನ್ನಾಗಿರೋ ಸೊಸೆ ಬೇರೆ, ಮುದ್ದಾಗಿ ಆ್ಯಪಲ್ ಥರ ಇದ್ದಾಳೆ. ಆಮೇಲೆ ಅಡುಗೆನೂ ಸೂಪರಾಗಿ ಮಾಡ್ತಾಳೆ. ಇನ್ನೇನು ಬೇಕು ನಿನಗೆ? ನಿನ್ನ ಲೈಫಲ್ಲಿ ಏನು ಅಂದ್ಕೊಂಡಿದೀಯೋ ಅದನ್ನೇ ಮಾಡ್ತೀಯ ಕಣೆ ನೀನು. ಹೌದು ಕಣಮ್ಮ, ಅಡುಗೆ ತುಂಬ ಚೆನ್ನಾಗಿತ್ತು. ಹೌದು ರಾಧಾ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಊಟಕ್ಕೆ ಅಡುಗೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಕ್ಕೆ. ಮೈ ಪ್ಲೆಜರ್ ಆಂಟಿ, ಯು ಕಮ್ ನಾವು. ಮತ್ತೆ ಮತ್ತೆ ಬರ್ತಾ ಇರಿ ಇದೇ ರೀತಿ. ನೀವು ಒಂದ್ಸಲ ನನಗೆ ಫೋನ್ ಮಾಡಿದ್ರೆ ಸಾಕು, ನಾನು ನಿಮಗೆ ಎಲ್ಲ ಅಡುಗೆನ ಮಾಡಿಟ್ಟಿದ್ದೀನಿ. ಬಿಟ್ಟರೆ ಇವಳು ತಾನೇ ಫ್ರೆಂಡ್ ಮಾಡ್ಕೋತಾಳೆ. ಇಲ್ಲ ಕಣ್ರಿ, ನನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನೀವು ಯಾವಾಗ ಬರ್ತೀರಾ ಅಂದರೆ ಹೇಳಿ,
ಅವಳ ಕಡೆ ಅಡುಗೆ ಮಾಡ್ಸಕ್ಕೆ ಕುಂದಿರಿಸ್ಬಿಡ್ತೀನಿ ನಾನು. ಹಾಗೆ ಅವಳು ತುಂಬ ರಿಚ್ ಫ್ಯಾಮ್ಲಿ ಅಲ್ವಾ, ಫೋನ್ ನೋಡಿಕೊಂಡು ಅಡುಗೆ ಮಾಡೋಕ್ಕೆ ಕಲ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ನೋಡಿದ್ರಲ್ಲ. ಇಷ್ಟು ಮುದ್ದಿನ ಸೊಸೆ ನೋಡಿ ನನಗೆ ನನ್ನ ಮಗ ಹಾರಿಸಿದ್ದು ಕಣೆ, ಲವ್ ಮಾಡಿ. ಅದರಲ್ಲೂ ನನಗೂ ಒಪ್ಪಿಗೆ ಆಗೋ ಥರನೇ ಇದ್ಲು. ತುಂಬ ರಿಚ್ಚು. ಅವರಪ್ಪ ಅವರಮ್ಮ ಮಲೇಷ್ಯಾದಲ್ಲಿದ್ದಾರೆ. ಅವಳು ಮದುವೆ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ರು ಅವರು. ಇವಳಿಗೆ ಎಲ್ಲ ಆಸ್ತಿ ಇವಳು ಒಬ್ಬಳಿಗೆ ಗೊತ್ತಾ. ನನ್ನ ಸೊಸೆನೂ ಇದ್ದಾಳೆ ರೂಪ. ಕವಡೆ ಕಾಸು ಕಿಮ್ಮತ್ತು ಕೊಡಲ್ಲ ನನಗೆ. ಇಷ್ಟೊಂದು ದುಡ್ಕೊಂಡು ಹೋಗ್ತೀನಿ, ಮಾಡ್ತೀನಿ. ಮನೇಲಿ ಗಂಡನ ಜೊತೆ ಸುತ್ತಾಡೋದು, ಬರೋದು, ತಿನ್ನೋದು, ಕುಂಡ್ರೋದು. ಏನು ಅಡುಗೆ ಮಾಡಲ್ಲ, ಏನಿಲ್ಲ. ಎಲ್ಲ ಹೋಗಿ ನಾನೇ ಮಾಡ್ಕೊಂಡು ನಾನು ತಿನ್ನಬೇಕು. ಅವ್ರದವ್ರು ಮಾಡ್ಕೊಂಡು ತಿಂದಿರ್ತಾರೆ, ನಂದು ನಾನೇ ಮಾಡ್ಕೊಂಡು ತಿನ್ನಬೇಕು ಗೊತ್ತಾ. ಆಂಟಿ, ನೀವು ಇಲ್ಲಿ ಬಂದಿರ್ತಾರಲ್ಲ, ನಿಮ್ಮ ವಿಷಯ ಅಷ್ಟೇ ಮಾತಾಡಬೇಕು. ಸ್ವಸ್ತಿರ ವಿಷಯ ಮಾತಾಡಬಾರ್ದು. ಸ್ವಸ್ತಿರು ಅವ್ರಿಗೆ ನೀವು ಹೇಗಿರ್ತೀರೋ ಹಾಗಿರ್ತಾರೆ. ನೀವು ಅವ್ರನ್ನ ಚೆನ್ನಾಗಿ ಸೊಸೆ ಅಂತ ನೋಡಿಕೊಂಡ್ರೆ ಅವರು ನಿಮ್ಮನ್ನು ಅತ್ತೆ ಅಂತ ನೋಡ್ಕೋತಾರೆ. ಇಲ್ಲ, ನೀವು ಅವ್ರನ್ನ ಬೇರೆ ಥರ ಕಾಣ್ತಾ ಇದ್ರಿ, ಅವರು ನಿಮ್ಗೆ ಬೇರೆ ಥರ ಕಾಣ್ತಾರೆ. ಒಂದು ಸೆಕೆಂಡ್ ಆಂಟಿ, ನಾನು ಹೇಗಿರ್ತೀನಿ, ನನ್ನ ನ್ಯಾಚುರಲ್ ಗೆಟಪ್ ಹೇಗಿದೆ ಅಂತ ನಾನು ನಿಮ್ಗೆ ಸಲ ತೋರಿಸ್ಲಾ? ಏನು ಬೇಡಮ್ಮ, ನೋಡಿದ್ವಲ್ಲ ಇಷ್ಟೊಂದು ಚೆನ್ನಾಗಿದೆಯಾ, ಮತ್ತೆ ನಿನ್ನ ನ್ಯಾಚುರಲ್ ಗೆಟಪ್ ಯಾಕೆ? ಸರಿ, ನಮಗೂ ಲೇಟ್ ಆಗ್ತಾ ಇದೆಯಮ್ಮ, ನಾವು ಬರ್ತೀವಿ. ಇನ್ನೊಂದು ಸಲ ಬಂದಾಗ ನೀನು ನ್ಯಾಚುರಲ್ ಆಗಿ ಹೇಗಿರ್ತೀಯ ಹಾಗೆ ತೋರಿಸಮ್ಮ. ತುಂಬ ಚೆನ್ನಾಗಿದೆ. ಹಾಗೆ ಬರ್ತೀವಮ್ಮ ರೂಪ. ಬರ್ತೀವಮ್ಮ ರಾಧಾ. ಸರಿ, ಎಲ್ಲರೂ ಹೋಗಿ ಬನ್ನಿ. ನೀವು ಬಂದದ್ದು ನನಗಂತೂ ತುಂಬ ಖುಷಿ ಆಯಿತು. ಸರಿ, ಹಾಗಾದರೆ ನೀವು ಹೋಗಿ ಬರ್ತೀರಾ? ಸರಿ ಕಣೆ, ಬಾಯ್. ಬಾಯ್ ರಾಧಾ, ಬಾಯ್ ರೂಪ. ಬಾಯ್ ಕಣಮ್ಮ ರಾಧಾ, ಬಾಯ್ ರೂಪ. ಸರಿ ಕಣೆ, ಬಾಯ್. ಕತ್ತೆ ಅಂತಂದು ಮುಂದಿಟ್ರಂತೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಯಾವ ರೀತಿನೇ ರೆಡಿಯಾಗಿದೆಯಾ? ಹಾಂ, ಏನೇ ನೀನು ಅವತಾರ? ಕೊಚ್ಚೆ ಕೊಚ್ಚೆ ಥರ ಇದೆಯಲ್ಲೇ. ಛೀ, ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಈ ರೀತಿ ರೆಡಿಯಾಗಿದೆಯಲ್ಲ, ನೀನು ಒಂದು ಹೆಣ್ಣ. ನೀನು ಒಂದು ಹಳ್ಳಿಯಿಂದ ಬಂದಿದ್ಯಾ. ಏನೇ ಇದು ನಿನ್ನ ಡ್ರೆಸ್ಸು? ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಅಂತ ನಿಂತಿದ್ಯಾ. ಯಾರೇ ನಿಂಗೆ ಹೇಳಿದ್ದು ಈ ರೀತಿ ಡ್ರೆಸ್ ಮಾಡ್ಕೊ ಅಂತ? ಇದೇ ಕೊನೆ. ನನಗೆ ಹೇಳಿದೆ ಬೇರೆ ಏನಾದರೂ ಕೆಲಸ ಮಾಡಿದ್ರೆ ನೀನು ಹಲ್ಲು ಉದುರಿಸ್ಬಿಡ್ತೀನಿ. ಹೋಗ್ತೀಯಾ ಇಲ್ಲೋ ಇಲ್ಲಿಂದ? ಅತ್ತೆ, ವಾಟ್ ಆರ್ ಯು ಪ್ರಾಬ್ಲಮ್ ಅತ್ತೆ? ಹಾಗಿದ್ರೆ ಒಂದಂತೀರಾ, ಹಿಂಗಿದ್ರೆ ಒಂದಂತೀರಾ. ಮತ್ತೆ ನಿಮಗೆ ಹಂಚ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೋತೀನಿ ಅಂದ್ಕೊಂಡಿದ್ದೀರಾ? ಹ್ಞೂ 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 ನನ್ನ ಏನಂತ ತಿಳ್ಕೊಂಬಿಟ್ಟಿದ್ದೀರಾ? ನಾನು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದಿರೋದಿಲ್ಲ. ನಿಮ್ಮ ಮಗನ ಮದುವೆ ಆಗಿ ಹಾಂ, ನನ್ನ ಹಳ್ಳಿ ಗಮಾರಿ ಅಂದ್ಕೊಂಡ್ಬಿಟ್ಟಿದ್ದಾರಾ? ಗ್ರ್ಯಾಜುಯೇಟ್ ಮಾಡಿದ್ದೀನಿ ನಾನು. ಹ್ಞೂ, ನಾನು ಹೇಗಿರಬೇಕು ಹೇಗಿರಬಾರ್ದು ಅಂತ ನೀವು ನನಗೆ ಕಲಿಸ್ಬೇಕಾಗಿಲ್ಲ. ಯು ಗಾಟ್ ಇಟ್, ಗೆಟ್ ಔಟ್. ಮುಚ್ಕೊಂಡು ಹೋದರೆ ಸರಿ, ಇಲ್ಲ ಬಾಯಲ್ಲಿ 32 ಹಲ್ಲೂ ಇರಲ್ಲ. ನಡಿ ಒಳಗೆ. ಓಹೋ, ಅದೇನೋ ಅಂತಾರಲ್ಲ ಮೀಸೆ ಮಣ್ಣಾದರೂ ಅದೇನೋ ಗಾದೆ ಇದೆ, ನಂಗೆ ಮುಂದಿನ ಬರ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ ಅತ್ತೆ, ನನ್ನಿಂದ ನಿಮ್ಮ ರೆಸ್ಪೆಕ್ಟ್ ಕಮ್ಮಿ ಆಯ್ತಲ್ಲ. ಈ ರೀತಿ ಸೊಸೆ ಸಿಕ್ಕಾಳೆ ಅಂತ ಎಲ್ಲರೂ ನಾನು ಹೊಗಳಿದ್ರು ಅಂತ ಹೊಟ್ಟೆ ಉರಿತಾ ಇರಬೇಕು. ನನಗೆ ಮಜ್ಜಿಗೆ ತಂದು ಕೊಡ್ತೀನಿ, ಕುಡೀರಿ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಲು ಬಾರ್ಗೆಟ್ ಸೊಸೆ. ಏನು ಇದ್ದಿದ್ದಾಳೆ ಇವಳು, ಎಲ್ಲ ಬಿಟ್ಟು ನಿಂತು ಬಿಟ್ಟಿದ್ದಾಳೆ. ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಲು. ಛೀ, ನನ್ನ ಫ್ರೆಂಡ್ಸ್ ಎಲ್ಲ ಏನು ಅಂದ್ಕೊಂಡ್ರು. ಓವರಾಗಿ ರೆಡಿ ಆಗಿಬಿಟ್ಟಿದ್ದಾಳೆ. ಹೇಗೆ ರೆಡಿ ಆಗಬೇಕು ಹೇಗೆ ಅನ್ನೋದಿರಲಿಲ್ವಾ? ಏನು ಇವಳಿಗೆ ಗ್ಲಾಸ್ ಬೇರೆ ಅಂತೆ, ಈ ರೀತಿ ಟೀ ಶರ್ಟು ಪ್ಯಾಂಟು ಅಂತೆ. ಛೇ, ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಲು. ನಾನು ಏನು ಮಾಡಿದ್ರು ಅತ್ತೆ ಏನಾದರೂ ಅಂತಾಳೆ. ನನಗಂತೂ ಬೇಜಾರಾಯಿತು. ಮೊಮ್ಮಗಳೇ, ಯಾಕೆ ಬೇಜಾರು ಮಾಡ್ಕೋತೀಯಾ? ಏನೂ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅತ್ತೆ ಅಂದಿರೋದು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನು ಹೀಗೆ ಇರು, ಹೀಗೆ ಚೇಂಜ್ ಆಗ್ತಾ ಇರು. ಅಜ್ಜಿ, ನೀವು ಹೇಳಿದ್ರಿ ಅಂತ ನಾನು ಈ ರೀತಿ ಡ್ರೆಸ್ ಹಾಕ್ತೆ. ಆದರೆ ಅತ್ತೆ ಅವ್ರ ಮುಂದೆಲ್ಲ ಚೆನ್ನಾಗಿದ್ದಂಗೆ ಮಾಡಿ ಈಗ ನಾನು ಚೆನ್ನಾಗಿ ಬೈದ್ಬಿಟ್ರು ಗೊತ್ತಾ. ನೀನೇನು ಚಿಂತೆ ಮಾಡಬೇಡ ಅತ್ತೆ, ನೀನೇನು ಬೈಯೋದಿಲ್ಲ. ನೀನು ಹೀಗೆ ಮುಂದುವರಿತಾ ಇರು. ಇನ್ನು ಮುಂದೆ ಈ ಥರ ಡ್ರೆಸ್ ಹಾಕೋಣ, ಚೂಡಿ ಹಾಕು ಸಾಕು. ಸರಿ ಅಜ್ಜಿ, ಆಯಿತು. ಸರಿ ಕಣಮ್ಮ, ನಾನು ರೆಡಿಯಾಗಿದ್ದೀನಿ. ನಿಮ್ಮ ಅಜ್ಜನೂ ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದಾನೆ. ನಾವು ನಿಮ್ಮ ಅಮ್ಮನ ಊರಿಗೆ ಹೋಗಿ ಬರ್ತೀವಿ. ಅಲ್ಲೊಂದು ಸ್ವಲ್ಪ ದಿನ ಇದ್ದು ಬರ್ತೀನಿ, ಆಯಿತಾ? ಹುಷಾರಾಗಿರು. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹ್ಞೂ ಅಜ್ಜಿ, ಎಲ್ಲ ನೆನಪಿದೆ. ಲಕ್ಷ್ಮಮ್ಮ ನಮ್ಮ ಕಡೆಯವಳು. ಅವಳು ನಾನು ಹೇಳ್ದಂಗೆ ಕೇಳ್ತಾಳೆ. ಹಾಗೆ ನೀನು ಹೇಳ್ದಂಗೂ ಕೇಳು ಅಂತ ಹೇಳಿದ್ದೀನಿ. ನೀನು ಏನು ಹೇಳ್ತೀವಿ ಅದನ್ನಷ್ಟೇ ಕೇಳ್ತಾಳೆ ಅವಳು. ನಿಮ್ಮ ಅತ್ತೆ ಆಗಲಿ ಯಾರೇ ಆದರೂ ಹೇಳಿದ್ರು ಕೇಳಲ್ಲ. ಆದರೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ದುಡ್ಡಿನ ಆಸೆಗೆ ತಿರುಗಿದ್ಲು. ಸರಿ ಅಜ್ಜಿ, ಆಯಿತು. ನೀವು ಹೋಗಿ ಬನ್ನಿ.